ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸ ಬಂತಂದ್ರೆ ಸಾಕು, ಸಾಲು ಸಾಲು ಹಬ್ಬಗಳ ಸಡಗರ ಇರ್ತದ. ಅದರಲ್ಲಿ ಅತ್ಯಂತ ಸೌಭಾಗ್ಯದಾಯಕವಾದಂಥದ್ದು ಹಾಗೆ ಭಕ್ತಿಪೂರ್ವಕವಾಗಿ ಆಚರಿಸುವಂತಹ ಹಬ್ಬವೇ ಈ ವರಮಹಾಲಕ್ಷ್ಮಿ ವ್ರತ. ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವ ಈ ಪೂಜೆಯನ್ನು ನಾವು ಏಕೆ ಮಾಡಬೇಕು, ಇದರಿಂದ ಇರುವ ಆಳವಾದ ಕಾರಣಗಳೇನು, ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ನಾನು ಹೋದ ವರ್ಷ ಶುಕ್ರವಾರದಿಂದ ಮಾಡಿದ್ದೀನಲ್ಲ ಪೂಜೆ, ಅದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ಇಯರ್ ಕೆಲವು ಕಾರಣಗಳಿಂದ, ಅಂದ್ರೆ ನಮ್ಮ ಮಗಳು ಪ್ರೆಗ್ನೆಂಟ್ ಇದ್ಲು, ಆಮೇಲೆ ಡೆಲಿವರಿ ಆಯಿತು, ಹಾಗಾಗಿ ಸ್ವಲ್ಪ ಬಿಡೋದಕ್ಕೆ ಆಗಲಿಲ್ಲ. ಇನ್ನು ಹಬ್ಬ ಎಲ್ಲ ಆದ್ಮೇಲೆ ವಿಡಿಯೋ ಹಾಕಿದ್ರು ಕೂಡ ಏನು ಉಪಯೋಗ ಇಲ್ಲಲ್ಲ ಅಂತ ಹಾಕಿರ್ಲಿಲ್ಲ. ಈಗ ಹೇಗೂ ಶ್ರಾವಣ ಮಾಸ ಬಂತಲ್ಲ ಹತ್ತಿರದಲ್ಲೇ, ನೀವು ಕೂಡ ಈ ರೀತಿ ಈ ವಿಡಿಯೋ ನೋಡಿ ಮಾಡ್ಬೋದು ಅಂತ, ಎಲ್ಲರಿಗೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಶ್ರಾವಣ ಮಾಸದಲ್ಲಿ 4 ವಾರ ಬಂದ್ರೆ 4 ವಾರ, 5 ವಾರ ಬಂದ್ರೆ 5 ವಾರ ಪೂಜೆ ಮಾಡ್ತೀವಿ. ಎಲ್ಲಾ ವಾರನೂ ಸೀರೆ ಏರ್ಸಿ ಮಾಡಂಗಿಲ್ಲಲ್ಲ. 2ನೇ ವಾರ ಅಥವಾ 3ನೇ ವಾರ, ಅವತ್ತೂ ಅನುಕೂಲ ಆಗಿಲ್ಲ ಅಂದ್ರೆ ಕೊನೆ ವಾರದಲ್ಲಿ ಸೀರೆ ಏರ್ಸಿ ಮಾಡ್ತಾರೆ. ಇನ್ನು ಉಳಿದ ವಾರಗಳಲ್ಲಿ ಬ್ಲೌಸ್ ಪೀಸ್ ಅನ್ನ ಏರ್ಸಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾರೆ. ಹಾಗೆ ನಾನು ಕೂಡ ಬ್ಲೌಸ್ ಪೀಸ್ ಏರ್ಸಿ ಅಲಂಕಾರ ಮಾಡ್ತೀವಲ್ಲ, ಆ ಲಕ್ಷ್ಮೀ ಪೂಜೆಯನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು, ಸೀರೆ ಏರ್ಸಿ ಅಂದ್ರೆ ಸೀರೆಯನ್ನ ಉಡಿಸಿ ಅಲಂಕಾರ ಮಾಡಿ ವರಮಹಾಲಕ್ಷ್ಮಿ ವ್ರತ ಅಂತ ಏನ್ ಮಾಡ್ತೀವಲ್ಲ, ಆ ಪೂಜೆ ಮಾಡಿದ್ದು ಹೇಗೆ ಅಂತ ತೋರಿಸಿದೀನಿ. ಇವತ್ತಿನ ವಿಡಿಯೋದಲ್ಲಿ ಉಳಿದ 3 ವಾರಗಳು ನಾನು ಇದೇ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಅದನ್ನ ತೋರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ತಲೆ ಸ್ನಾನ ಮಾಡ್ಕೊಂಡು, ಹೊಸ್ಲಿ ಪೂಜೆ ಮಾಡ್ಕೊಂಡು, ತುಳಸಿ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ವರಂಡಾದಲ್ಲಿ ಬೇವಿನ ಗಿಡ ಇದೆಯಲ್ಲ, ಅಲ್ಲಿ ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ. ನಾನು ಉಟ್ಕೊಂಡಿರುವಂತ ಸೀರೆ ಲಾಸ್ಟ್ ಇಯರ್ ಅಂದ್ರೆ ಆ ಕಡೆ ವರ್ಷ ಲಕ್ಷ್ಮಿಗೆ ಏರಿಸಿದಂತ ಸೀರೆ ಉಟ್ಕೊಂಡಿದ್ದೀನಿ. ಅವತ್ತು ಸಾಕ್ಷಾತ್ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳ ಅಂತ ತಿಳ್ಕೊಂಡು ನಾವು ಮನೆಯೆಲ್ಲ ಸಾರಿಸಿ ರಂಗೋಲಿಯಿಂದ ಅಲಂಕಾರ ಮಾಡ್ಕೋಬೇಕು. ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಎಂದರೆ ಕೇವಲ ಒಬ್ಬಳೇ ದೇವಿಯನ್ನಲ್ಲ, ಈ ದಿನ ಈ ಪೂಜೆ ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರಾದ ಧನ, ಧಾನ್ಯ, ಧೈರ್ಯ, ಶೈರ್ಯ, ವಿದ್ಯೆ, ಕೀರ್ತಿ, ಸಂತಾನ ಮತ್ತು ವಿಜಯಲಕ್ಷ್ಮಿಯರ ಸಕಲ ಆಶೀರ್ವಾದ ಒಟ್ಟಿಗೆ ಸಿಗುತ್ತದೆ ಎಂಬುದು ನಮ್ಮ ಶಾಸ್ತ್ರಗಳ ಪ್ರಕಾರ ನಂಬಿಕೆ ಇದೆ. ಮುಖ್ಯವಾಗಿ ಈ ಪೂಜೆಯನ್ನು ಮಾಡೋದು ಒಳ್ಳೆ ಆಯುಷ್ಯ, ಆರೋಗ್ಯ ಮತ್ತು ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ, ಹಾಗೆ ಮನೆಯಲ್ಲಿ ಯಾವುದು ನಕಾರಾತ್ಮಕ ಶಕ್ತಿ ದೂರ ಇರ್ಲಾರ್ದಂಗ ಸಕಾರಾತ್ಮಕ ಶಕ್ತಿ ಮತ್ತೆ ಶಾಂತಿ ನೆಲೆಸ್ಬೇಕಂತ ಈ ವ್ರತನ ಮಾಡ್ತಾರೆ. ಈ ಪೂಜೆಯ ಮತ್ತೊಂದು ದೊಡ್ಡ ವಿಶೇಷ ಏನಂದ್ರೆ, ಯಾರು ಈ ದಿನ ಭಕ್ತಿಯಿಂದ ಕಳಸ ಪ್ರತಿಷ್ಠಾಪನೆ ಮಾಡಿ ದೇವಿಯನ್ನ ಆರಾಧಿಸುತ್ತಾರೋ ಅವರಿಗೆ ವರ್ಷವಿಡೀ ಲಕ್ಷ್ಮೀ ಪೂಜೆ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಅಂತ ಕೂಡ ಹೇಳ್ತಾರೆ. ಸರಳವಾಗಿ ಭಕ್ತಿಯಿಂದ ಒಂದು ಹೂವಿಟ್ಟು ನಮಸ್ಕಾರ ಮಾಡಿದ್ರು ಕೂಡ ಈ ವಾರಗಳಲ್ಲಿ ಲಕ್ಷ್ಮಿ ತಾಯಿ ಸುಲಭವಾಗಿ ಒಲಿತಾಳೆ ಅಂತ ಕೂಡ ಹೇಳ್ತಾರೆ. ಪುರಾಣಗಳ ಪ್ರಕಾರ ಈ ವ್ರತವನ್ನು ಸ್ವತಃ ಶಿವನು ಪಾರ್ವತಿ ದೇವಿಗೆ ತಿಳಿಸಿಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಮಗಧ ದೇಶದಲ್ಲಿ ಚಾರುಮತಿ ಎಂಬ ಸದ್ಗೃಹಿಣಿ ಇರ್ತಾಳೆ. ಆಕೆ ಭಕ್ತಿಗೆ ಮೆಚ್ಚಿ ಮಹಾಲಕ್ಷ್ಮಿ ಒಂದಿನ ಕನಸಿನಲ್ಲಿ ಬಂದು ಶ್ರಾವಣ ಮಾಸದ ಶುಕ್ರವಾರವನ್ನು ನನ್ನನ್ನು ಪೂಜೆ ಮಾಡು ಅಂತ ಹೇಳ್ತಾಳೆ. ಚಾರುಮತಿ ಆಕೆ ಮತ್ತೆ ನೆರೆಹೊರೆಯವರಿಗೆ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿದಾಗ ಮನೆಯಲ್ಲಿ ಧನ ಧಾನ್ಯ ಹಾಗೆ ಅಷ್ಟ ಐಶ್ವರ್ಯ ಕೂಡ ಬರ್ತದ. ಹಾಗಾಗಿ ಅಂದಿನಿಂದ ಈ ವ್ರತ ಆಚರಣೆ ಮಾಡ್ಕೊಂಡು ಬಂದಾರ ಅಂತ ಕೂಡ ಹೇಳ್ತಾರೆ. ಈ ಚಾರುಮತಿ ಕಥೆನ ನಾನು ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ, ಅದರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಾವು ಈ ಪೂಜೆಯನ್ನ ಮಾಡ್ತಾ ಆ ವ್ರತ ಕತೆ ಕೇಳಿದ್ರು ಕೂಡ ಎಷ್ಟೋ ಫಲ ಅಂತ ಕೂಡ ಹೇಳ್ತಾರೆ. ವರಮಹಾಲಕ್ಷ್ಮಿ ವ್ರತ ಅಂತ ಏನ್ ಮಾಡ್ತೀವಲ್ಲ, ಅವತ್ತು ನಾವು ಸೀರೆ ಏರಿಸಿ ಎಲ್ಲ ಮಾಡ್ಬೇಕು. 5 ದಿನಸಿನ ಅಡಿಗೆ ಮಾಡ್ತೀನಿ, 5 ದಿನಸಿನ ಹಣ್ಣು ತರ್ತೀನಿ, 5 ನಮೂನೆ ಹೂವು ಏರಿಸ್ತೀನಿ. ಅಂದ್ರೆ ಆಕೆ ಅಲಂಕಾರ ಪ್ರಿಯ ಇಲ್ಲ, ಹಾಗಾಗಿ ನನಗೆ ಎಷ್ಟು ಮಾಡಕ್ ಬರುತ್ತೋ ಅಷ್ಟು ಮಾಡ್ತೀನಿ. ಉಳಿದ 3 ವಾರಗಳಲ್ಲಿ ಇಷ್ಟೇ ಸಿಂಪಲ್ ಆಗಿ ಕಳಸ ಪ್ರತಿಷ್ಠಾಪನೆ ಮಾಡ್ಕೊಂಡು ಮುಖ ಇಟ್ಟು ಹೂವು ಏರಿಸಿ ಬಳೆಗಳನ್ನ ಹಾಕಿ ಬ್ಲೌಸ್ ಪೀಸ್ ಇಂದಾನೆ ಅಲಂಕಾರ ಮಾಡ್ತೀನಿ. ಒಂದೊಂದಿನ ಒಂದೊಂದು ರೀತಿ ಅಲಂಕಾರ ಮಾಡ್ಕೋತೀನಿ. ಹಾಗೆ ಆಕೆಗೆ ಪ್ರಿಯವಾದ ವಸ್ತುಗಳಿದಾವಲ್ಲ ಅವುಗಳನ್ನ ಮುಂದಿಟ್ಟು ಅವತ್ತು ಸಜ್ಜಿಗೆಯನ್ನ ಮಾಡಿ ಹಣ್ಣುಗಳನ್ನ ನೈವೇದ್ಯ ಇಟ್ಟು ಕಳಸ ಬೆಳಗಿ ಒಂದು ಕಾಯಿ ಒಡೆದು ಪೂಜೆಯನ್ನ ಮಾಡ್ಕೋತೀನಿ. ಅವತ್ತು ಒಂದಿಬ್ರಿಗಾಗ್ಲಿ ಮುತ್ತೈದವರಿಗೆ ಮನೆಗೆ ಕರೆದು ಅರಿಶಿನ ಕುಂಕುಮ ನಿಮ್ ಶಕ್ತಿ ಅನುಸಾರ ಬಾಗಿನ ಕೊಡ್ಬೋದು. ಇಲ್ಲಾಂದ್ರೆ ಅರಿಶಿನ ಕುಂಕುಮ ಕೊಟ್ಟು ಒಂದು ಹಣ್ಣು ಹೂವು ಎಲೆ ಕೊಟ್ಟರು ಕೂಡ ನಡೆಯುತ್ತೆ. ಅನುಕೂಲ ಇದ್ರೆ ಬ್ಲೌಸ್ ಪೀಸ್ ಕೂಡ ಕೊಡ್ಬೋದು. ನಾವು ಯಾವುದೇ ಪೂಜೆ ಮಾಡಿದ್ರು ಕೂಡ ಮೊದಲು ವಿನಾಯಕನ ಪೂಜೆ ಮಾಡ್ಬೇಕಲ್ಲ. ಇಲ್ಲಿ ಗರಿಕೆ ಇಟ್ಟು ಪೂಜೆ ಮಾಡಿದೀನಿ ನೋಡಿ. ಪಕ್ಕದಲ್ಲಿ ಲಕ್ಷ್ಮೀ ಮೂರ್ತಿ, ಆನೆಗಳು, ಆಕೆಗೆ ಏನೇನು ಇಷ್ಟ ಎಲ್ಲಾನು ಇಟ್ಟು ಪೂಜೆ ಮಾಡಿದ್ದೀನಿ. ಈ ಸಾರಿ ನನಗೆ ಹೂವು ಮಾರ್ಕೆಟಲ್ಲಿ ಜಾಸ್ತಿ ಸಿಕ್ಲಿಲ್ಲ. ಎಲ್ಲರೂ ಒಂದೇ ಸಾರಿ ಮಾಡೋದ್ರಿಂದ ಹೂವಿನ ರೇಟ್ ಕೂಡ ಜಾಸ್ತಿ ಹೇಳಿದ್ರು. ಹಾಗಾಗಿ ನನ್ನ ಮೇಲೆ ಹಾಕೋದಕ್ಕೆ ಮಾತ್ರ ಹೂವನ್ನ ತಗೊಂಡ್ ಬಂದು ಎಲ್ಲ ಕಡೆ ಪತ್ರಿ ಇಟ್ಟಿದ್ದೀನಿ ನೋಡಿ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಹೂವು ಇಡೋ ಕಡೆ ಪತ್ರಿ ಆದರೂ ಇಡಬೇಕು ಅಂತ. ಹಾಗಾಗಿ
ಈಗ ನೀವು ನೋಡ್ತಾ ಇರೋದು ಒಳ್ಳಕಲ್ಲು. ಇದು ಕೂಡ ಗೌರಮ್ಮನ ಸ್ವರೂಪ ಅಂತಾರಲ್ಲ. ನನ್ ಗಡಂಚ್ ಮೇಲೆ ಮಾಡಿರೋದ್ರಿಂದ ಪಕ್ಕದಲ್ಲೇ ಇದನ್ನು ಇದೆ ಅಂತ ಹೇಳಿ ಅದಕ್ಕೂ ಕೂಡ ರಂಗೋಲಿ ಹಾಕಿ ಪೂಜೆ ಮಾಡ್ಕೊಂಡಿದೀನಿ. ಈಗ ನನ್ನ ಮಗಳು ಬಂದ್ಲು, ಅವಳು ಕೂಡ ಅರಿಶಿನ ಕುಂಕುಮನ ಹಾಕಿ ಆರತಿ ಮಾಡ್ತಾ ಇದ್ದಾಳೆ. ನಮ್ ಕುಶಲ ಅಂತರೂ ಮಧ್ಯೆ ಮಧ್ಯೆ ಬರ್ತಾನೆ ಇರ್ತಾಳೆ. ಮುಂದಿನ ವಿಡಿಯೋಗಳಲ್ಲಿ ಯಾರ್ಯಾರು ಮಾಡ್ಬೋದು, ಯಾರ್ಯಾರು ಮಾಡಬಾರ್ದು ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಈಗ ಹೈಪ್ ಅಂತ ಒಂದು ಆಪ್ಷನ್ ಕೂಡ ಬಂದಿದೆ, ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.